ಮುಂದಿನ ರಾಜಕಾರಣವನ್ನು ಅಂದರೆ ಈಗ ಯಾವಾಗಲೂ ಹೆಂಗೆ ಅಂತ ಹೇಳಿದ್ರೆ ತಂದೆಯ ನೆರಳಿರುವಾಗ ಬಹಳ ಪ್ರಬುದ್ಧವಾಗಿ ಪ್ರಕಾಶಮಾನವಾಗಿರುತ್ತೆ ರಾಜಕಾರಣ ಅಂತ ಹೋಗ್ತಾ 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 ಸ್ವಂತ ಬಲದ ಮೇಲೆ ರಾಜಕೀಯವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯವರು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಕೋರ್ಸ್ ಅದು ನಿಜ, ಅದು ಒಂದು ದೊಡ್ಡ ಸವಾಲೇ. ತಂದೆಯವರ ಬೆಂಬಲ ಇದ್ದಾಗ, ಸಹಕಾರ ಇದ್ದಾಗ ಕೆಲಸಗಳು ಮಾಡೋದು, ಬೆಳೆಯೋದು ಸುಲಭ. ಬಟ್ ಒಂದು ಸರಿ ಅದಿಲ್ಲದೆ ಇದ್ದಾಗ ಸ್ವಂತ ಬಲದ ಮೇಲೆ ಬೆಳೆಯೋದು ಒಂದು ಸವಾಲಾಗೇ ಇರುತ್ತೆ. ಬಟ್ ನಾನೇನು ನಂಬಿದ್ದೀನಪ್ಪ ಅಂತಂತಂದರೆ, ತಂದೆಯವ್ರ ಜನರನ್ನು ನಂಬಿ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಈಗಾಗಲೇ ಹೇಳಿದಾಗೆ ನಾವು ಜನರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಸೈದ್ಧಾಂತಿಕವಾಗಿ ಬದ್ಧತೆಯನ್ನು ತೋರಿಸಿದ್ರೆ ಜನ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಅದನ್ನು ಮಾಡಿದ್ರೆ ಜನ ತಾವಾಗೆ ಕೈ ಹಿಡಿತಾರೆ, ಬೆಳೆಸ್ತಾರೆ ಅನ್ನೋ ನಂಬಿಕೆ. ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಡಿ ಕೆ ಶಿವಕುಮಾರ್ ಸಂಬಂಧ ಹೇಗಿದೆ? ಇಲ್ಲ, ಡಿ ಕೆ ಶಿವಕುಮಾರ್ ಸರ್ ಅವರು KPCC ಅಧ್ಯಕ್ಷರಾದಾಗಿಂದ 2000 ನಾನು MLA ಆದಾಗಿಂದ ಕೂಡ ನನಗೆ ಅವ್ರ ಜೊತೆ ಒಳ್ಳೆ ಒಡನಾಟ ಇದೆ. ಸೊ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸರು ಬಹಳ ಪ್ರೋತ್ಸಾಹ ಕೊಟ್ಟೆ ಮಾತನಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವರು ಕೂಡ ಯಾವಾಗಲೂ ಹೇಳಿದ್ದಾರೆ, ನೀನು ಬೆಳಿಬೇಕಪ್ಪ, ಸೊ ನಿನಗೆ ಏನು ಸಹಕಾರ ಬೆಂಬಲ ಬೇಕು ಅದನ್ನು ಖಂಡಿತ ಯಾವಾಗಲೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಬಾರಿ ಮಂತ್ರಿ ಆದಾಗಲೂ ಕೂಡ ಅದನ್ನೇ ಅವ್ರು ಪುನರುಚ್ಚಾರ ಮಾಡಿದ್ದಾರೆ. ಸೊ ಅವರ ಒಂದು ನೇತೃತ್ವದಲ್ಲಿ ಖಂಡಿತ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಿದ್ದರಾಮಯ್ಯ ಅವರಿಗೆ ಜೊತೆಗೊಂದು ಬಹಳ ಸದೃಢವಾದ ಬಲಿಷ್ಠವಾದ ಟೀಮ್ ಇತ್ತು, ಭಾವುಕರಾಗಿ ಕಣ್ಣೀರಿಡುವಂಥ ಟೀಮ್ ಇತ್ತು. ಕೇವಲ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರದಲ್ಲಿ ಇರಬೇಕು ಅಥವಾ ರಾಜಕಾರಣವನ್ನು ಸುದೀರ್ಘವಾಗಿ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಾವಲಾಗಿ ಅಂಥ ಒಂದು ತಂಡವನ್ನು ಕಟ್ಟಬೇಕಾಗತ್ತೆ. ಆ ಸಾಮರ್ಥ್ಯವನ್ನು ಯತೀಂದ್ರ ಅವರು ಮಾಡಿಕೊಳ್ತಾರಾ? ನಾವು ಒಂದು ಹೇಳಿದಾಗೆ ತಂದೆಯವರು ಒಂದು ಯಾವಾಗಲೂ ಕೂಡ ಐಡಿಯಾಲಜಿಕಲ್ ಆಗೇ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಎರಡನೇದು ಜನರ ಪರವಾಗಿ ಯಾವಾಗಲೂ ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧ ಇರೋದು. ನಂತರ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ಅವರು ತಮ್ಮ ಸುತ್ತಮುತ್ತ ಇರುವಂತಹ ಯಾರೇ ಅನುಯಾಯಿಗಳಿರಲಿ ಅಥವಾ ಬೆಂಬಲಿಗರಿರಲಿ, ಅವ್ರ ಪರವಾಗಿ ನ್ಯಾಯ ಇದೆ ಅನ್ಸಿದ್ರೆ ಅದಕ್ಕೆ ಕೊನೆ ತನಕ ಹೋರಾಡ್ತಾರೆ. ಮತ್ತು ಅವ್ರಿಗೇನಾದರೂ ಒಂದು ಮಾತು ಕೊಟ್ಟರೆ ಆ ಮಾತನ್ನು ಖಂಡಿತವಾಗಿ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸುಮ್ಮನೆ ಎದುರುಗಡೆ ಒಂದು ಹೇಳೋದು, ನಂತರ ಆ ಮಾತನ್ನು ನಡ್ಸ್ಕೊಳ್ಳದೆ ಇರೋದು, ಆ ರೀತಿ ಅವ್ರು ಯಾವತ್ತೂ ಮಾಡಿಲ್ಲ. ಸೊ ಅದೇ ರೀತಿ ನಾನು ನಡ್ಕೊಂಡ್ರೆ ಖಂಡಿತ ಬೆಂಬಲಿಗರು ಜೊತೆಗೆ ಇರ್ತಾರೆ, ಬಿಟ್ಟು ಹೋಗಲ್ಲ. 137-138 ಶಾಸಕರ ಪರವಾಗಿ ಬಹುತೇಕ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದರು ಅನ್ನುವ ಕಾರಣಕ್ಕಾಗಿ ಭಾಳ ಸದೃಢರಾಗಿದ್ದರು ಅಂಥೇಳಿ. ಅಂಥದ್ದೊಂದು ತಂಡ ಕಟ್ಟಬೇಕು, ನಾಯಕರ ಜೊತೆಗೆ ತಂಡ ಕಟ್ಟಬೇಕು ಅಂತ ಹೇಳಿದ್ರೆ ಈಗಿನಿಂದಲೇ ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹೌದು, ಅದು ಒಂದು ದಿವಸದಲ್ಲಿ ಮಾಡುವಂಥದ್ದಲ್ಲ. ಅದು ಹಲವಾರು ವರ್ಷಗಳು ರಾಜಕಾರಣ ಮಾಡಿ ಎಲ್ಲರೂ ಜೊತೆ ಒಂದು ಉತ್ತಮ ಸಂಬಂಧ ಇಟ್ಕೊಂಡು ಅಂಥ ಒಂದು ತಂಡ ಕಟ್ಟಬೇಕಾಗತ್ತೆ. ಸೊ ಅಫ್ಕೋರ್ಸ್ ಈಗ ನನಗೊಂದು ಅವಕಾಶ ಸಿಕ್ಕಿದೆ, ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಉಪಯೋಗಿಸ್ಕೊಂಡು ಎಷ್ಟು ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿದ್ರೆ ಒಳ್ಳೆ ತಂಡ ಕಟ್ಟಕ್ಕೆ ಸಾಧ್ಯ. ನಿಮ್ಮ ಪೊಲಿಟಿಕಲ್ ಮಿಷನ್ ಏನು? ಪೊಲಿಟಿಕಲ್ ಮಿಷನ್ ತಂದೆಯವ್ರದ್ದು ಮತ್ತು ಕಾಂಗ್ರೆಸ್ ಸಿದ್ಧಾಂತ ಏನಿದೆ ಅದೇ. ಒಂದು ಸಂವಿಧಾನಿಕ ಮೌಲ್ಯಗಳನ್ನು ಉಳಿಸ್ಬೇಕು. ಅದರೊಳಗೂ ಈಗಿನ ಪರಿಸ್ಥಿತಿಲಿ ಸಂವಿಧಾನ ಉಳಿಸೋದಂತೆ ದೊಡ್ಡ ಸಂವಿಧಾನಕ್ಕೆ ಅಪಾಯದಿಂದ ಅದನ್ನು ಉಳಿಸ್ಬೇಕಾಗಕ್ಕೆ ಹೋರಾಟ ಮಾಡಬೇಕಂತ ಅಗತ್ಯ ಇದೆ. ಹೀಗಿರೋ ಕೇಂದ್ರ ಸರ್ಕಾರ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಅಂತಿದ್ರೂ ಕೂಡ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಕಪಿಮುಷ್ಟಲ್ಲಿ ಹಿಡ್ಕೊಂಡು ನಿಯಂತ್ರಣ ಮಾಡಿಕೊಂಡು ಪ್ರಜಾಪ್ರಭುತ್ವನೇ ಬುಡಮೇಲು ಮಾಡುವಂಥ ಪರಿಸ್ಥಿತಿ ಮಾಡ್ತಾ ಇದೆ. ನಿಮಗೆ ಗೊತ್ತಿರೋಂಗೆ ಹೇಗೆ ಎಲೆಕ್ಷನ್ ಕಮಿಷನ್ SIRನಲ್ಲಿ ಮತದಾರ ಹಕ್ಕುಗಳನ್ನು ಕಿತ್ಕೊಳ್ತಿದ್ದಾರೆ, CBI, ED, ಎಷ್ಟೊಂದು ವಿಚಾರಗಳಲ್ಲಿ, ಇವನ್ ಕೋರ್ಟ್ಗಳಲ್ಲೂ ಕೂಡ ಸರ್ಕಾರದ ಪರವಾಗಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನದ ಸ್ಪಿರಿಟನ್ನು ಉಳಿಸ್ಬೇಕಾದಂಥದ್ದು ಬಹಳ ಅಗತ್ಯ ಇದೆ. ಸೊ ಆ ಕೆಲಸನ ಮಾಡಬೇಕು ಅನ್ನೋದು ಉದ್ದೇಶ ಇದೆ.